ಫಸ್ಟ್ಲಿ ಅನೂಪ್ ಭಂಡಾರಿ ಅವರ ಕಮಿಟ್ಮೆಂಟ್ ಆ್ಯಂಡ್ ಎಫರ್ಟ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. 2018ರಲ್ಲಿ ಅನೌನ್ಸ್ ಆಗಿದ್ದ ಸಿನಿಮಾನ ಯಾವುದೇ ಅಪ್ಡೇಟ್ ಕೊಡದೆ ಇಲ್ಲಿವರೆಗೂ ಒಂದು ಹವಾ ಮೇಂಟೈನ್ ಮಾಡ್ಕೊಂಡು ಬಂದರು. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಬಿಲ್ಲಾ ರಂಗ ಭಾಷಾ ಕಾನ್ಸೆಪ್ಟ್ ವಿಡಿಯೋನ ಬಿಡೋದ್ರ ಜೊತೆಗೆ ಸಿನಿಮಾ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಮತ್ತು ಕಾನ್ಸೆಪ್ಟ್ನ ಬ್ರೇಕ್ ಡೌನ್ ಕೂಡ ಮಾಡುವ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಿಲ್ಲಾ ರಂಗ ಭಾಷಾ ಸಿನಿಮಾನ ಈಗ ತೆಲುಗು ಪ್ರೊಡ್ಯೂಸರ್ಸ್ ಕೆ ನಿರಂಜನ್ ರೆಡ್ಡಿ ಆ್ಯಂಡ್ ಚೈತನ್ಯ ರೆಡ್ಡಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇವರ ಹಿಂದಿನ ಸಿನಿಮಾ ಬಂದು ಹನುಮಾನ್. ಯಾವ ರೇಂಜ್ಗೆ ಬ್ಲಾಕ್ ಬಸ್ಟರ್ ಆಗಿತ್ತು, ಅದರ ಕ್ವಾಲಿಟಿ ಹೇಗಿತ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅನೂಪ್ ಭಂಡಾರಿ ಅವರು ವಿಕ್ರಾಂತೋಣ ಸಿನಿಮಾದ ನಂತರ ನಿರಂಜನ್ ಅವ್ರನ್ನ ಮೀಟ್ ಮಾಡಿ ಕಥೆನ ಡಿಸ್ಕಸ್ ಮಾಡಿದ್ರಂತೆ. ಆ್ಯಂಡ್ ಫೈನಲಿ ಕೊಲ್ಯಾಬ್ರೇಷನ್ ಕನ್ಫರ್ಮ್ ಆಗಿದೆ. ಅನೂಪ್ ಭಂಡಾರಿ ಅವರ ಪ್ರೆಸೆಂಟೇಷನ್ ಸ್ಕಿಲ್ಸ್ ಬಗ್ಗೆ ಅವರ ಸಿನಿಮಾಗಳನ್ನು ನೋಡಿರೋರಿಗೆ ಖಂಡಿತ ಐಡಿಯಾ ಇರುತ್ತೆ. ಸಿನಿಮಾದ ಕ್ವಾಲಿಟಿ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ. ಆ್ಯಂಡ್ ಸಿನಿಮಾದ ಸುತ್ತ ಬಜ್ ಕ್ರಿಯೇಟ್ ಮಾಡೋದ್ರಲ್ಲಿ ನಮ್ಮ KFIನ ಟಾಪ್ ಫಿಲ್ಮ್ ಮೇಕರ್ಸಲ್ಲಿ ಇವರು ಸೇರ್ತಾರೆ. 6 ವರ್ಷಗಳ ಕಾಲ ಬಜ್ನ ಮೇಂಟೈನ್ ಮಾಡ್ಕೊಂಡು ಬಂದು ಇವತ್ತು ಫೈನಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಪ್ರೊಡ್ಯೂಸರ್ಸ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿಡಿಯೋದಲ್ಲಿ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಡಿಸ್ಟೋಪಿಯನ್ ಫ್ಯೂಚರ್ನಲ್ಲಿ ಸೆಟ್ ಆಗಿ ಅನೌನ್ಸ್ ಮಾಡಿದ ಮೊದಲ ಹೈ ಬಜೆಟ್ ಸಿನಿಮಾ ಬಿಲ್ಲಾ ರಂಗ ಭಾಷಾ. ಬಂತಾ? ಸೇಮ್ ಡೌಟ್ ನಿಮಗೂ ಬಂತಾ? ಆಲ್ರೆಡಿ ಸುಮಾರು ಬಂದಿದ್ದಾವಲ್ಲ ಅಂತ. ಎಸ್, ಬಂದಿವೆ, ಬಟ್ ಅನೌನ್ಸ್ ಮಾಡಿದ್ದು ಮೊದಲು BRB. ಯಾಕಂದರೆ ಈ ಸಿನಿಮಾ 2018ರಲ್ಲೇ ಅನೌನ್ಸ್ ಆಗಿತ್ತು. ಅದಾದಮೇಲೆ ಈ ಜಾನರ್ನಲ್ಲಿ ಸುಮಾರು ಸಿನಿಮಾಗಳು ಬಂದಿವೆ, ಬಟ್ ಈ ಕಾನ್ಸೆಪ್ಟ್ ತುಂಬಾ ಯುನೀಕ್ ಆಗಿದೆ, ತುಂಬಾ ಡಿಟೇಲ್ಡ್ ಆಗಿದೆ. ಜೊತೆಗೆ ನಮ್ಮ ಇಂಡಿಯನ್ ಆಡಿಯನ್ಸ್ಗೆ ತಕ್ಕಂತೆ ಕಮರ್ಷಿಯಲ್ ಅಪೀಲ್ ಕೂಡ ಸಿನಿಮಾದಲ್ಲಿ ಇರಲಿದೆಯಂತೆ. ಹಾಗೆಯೇ ನೆಕ್ಸ್ಟ್ ಅಪ್ಡೇಟ್ ಸಿನಿಮಾದ ಶೂಟಿಂಗ್ ಶುರು ಆದಾಗ ಕೊಡ್ತೀವಿ ಅಂತ ಅನೂಪ್ ಭಂಡಾರಿ ಅವರು ತಿಳಿಸಿದ್ದಾರೆ. ಹಾಗೆಯೇ ಇಂಪಾರ್ಟೆಂಟ್ ಅಪ್ಡೇಟ್, ಈ ಸಿನಿಮಾ 2 ಭಾಗಗಳಲ್ಲಿ ಬರ್ತಾ ಇದೆ. BRB ಫಸ್ಟ್ ಬ್ಲಡ್ ಈಗ ಅನೌನ್ಸ್ ಆಗಿದೆ, BRB ಲಾಸ್ಟ್ ಬ್ಲಡ್ ಅನಿಸುತ್ತೆ 2ನೇ ಭಾಗ. ಈಗ ಕಾನ್ಸೆಪ್ಟ್ ಬ್ರೇಕ್ ಡೌನ್ ಪಾರ್ಟ್ ಶುರುವಾಗುತ್ತೆ. ನಿಮಗೆ ಈ ಬ್ರೇಕ್ ಡೌನ್ ಪಾರ್ಟ್ಗಳು ಇಷ್ಟ ಆಗಲ್ಲ ಅಂತಂದರೆ, ಫಾಲ್ಸ್ ಎಕ್ಸ್ಪೆಕ್ಟೇಷನ್ಸ್ನ ಹುಟ್ಟಾಕ್ತವೆ ಅಂತಂದರೆ ದಯವಿಟ್ಟು ವಿಡಿಯೋನ ಇಲ್ಲಿಗೆ ನಿಲ್ಲಿಸಿ. ಈ ಬ್ರೇಕ್ ಡೌನ್ನಲ್ಲಿ ನಾನು ಹೇಳೋ ಎಲಿಮೆಂಟ್ಗಳು ಯಾವುದೇ ಸಿನಿಮಾದಲ್ಲಿ ಇದ್ದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನನ್ನ ತಲೆಯಲ್ಲಿ ಬಂದಂಥ ಕೆಲವೊಂದು ಐಡಿಯಾಗಳನ್ನು, ಕೆಲವೊಂದು ಥಾಟ್ಗಳನ್ನು ಶೇರ್ ಮಾಡ್ಕೊತೀನಿ ಅಷ್ಟೇ. ಸೊ ಈಗ ಕಾನ್ಸೆಪ್ಟ್ ವಿಚಾರಕ್ಕೆ ಬರೋಣ. 3 ವಿಭಿನ್ನವಾದ ಪ್ರಪಂಚ ಅಂತಿರೋ ಅಥವಾ ಜಾಗ ಅಂತಿರೋ ಅಥವಾ ಕಾಲಮಾನ ಅಂತಿರೋ, ಒಟ್ಟಿನಲ್ಲಿ 3 ಡಿಫ್ರೆಂಟ್ ಲೊಕೇಶನ್ ಇವೆ. ಒಂದರಲ್ಲಿ ಹಿಮಪರ್ವತಗಳ ನಡುವೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ ತಲೆ, ಕೈ ಎಲ್ಲ ಒಂದೊಂದು ದಿಕ್ಕಿಗೆ ಬಿದ್ದಿವೆ. ಅಲ್ಲೊಬ್ಬ ಅದರ ಮೇಲೆ ನಿಂತು ಕೈಯಲ್ಲಿ ಒಂದು ಧ್ವಜವನ್ನು ಹಿಡಿದು ಏನೋ ಸಾಧಿಸಿದ ರೇಂಜ್ಗೆ ನಿಂತಿದ್ದಾನೆ. ಕೈಯಲ್ಲಿ ಸರಪಳಿ ಕೂಡ ಇದೆ, ಅದು ಹೊಡೆದೋಗಿದೆ. ಹಾಗೆ ಅದರ ತುದಿಯಲ್ಲಿ ಕಮಲ ಇದೆ. ಈ ಕಮಲನ ನೆನ್ಪಿಡ್ಕೊಳ್ಳಿ, ಮುಂದೆ ಮಾತಾಡೋಣ. ಇನ್ನೊಂದರಲ್ಲಿ ಸುತ್ತ ಹಸಿರಿನಿಂದ ತುಂಬಿರೋ ಬೆಟ್ಟ ಗುಡ್ಡಗಳ ನಡುವೆ ಐಫಲ್ ಟವರ್ ಇದೆ. ಅಂದರೆ ಆ ಟವರ್ನ ಮೀರಿ ಪ್ರಕೃತಿ ಬೆಳೆದು ನಿಂತಿದೆ ಅಂತ ಅರ್ಥ ಮಾಡ್ಕೋಬೋದು. ಸೆಂಟ್ರಲ್ಲಿ ಯಾವುದೋ ಒಂದು ಬಾಕ್ಸ್ ಥರ ಇದೆ, ಅದು ಏನಂತ ಅಷ್ಟು ಕ್ಲಾರಿಟಿ ಇಲ್ಲ. ಫ್ಯಾಂಟಸಿ ಬುಕ್ ಥರನೂ ಕಾಣಿಸ್ತಾ ಇದೆ, ಆದರೆ ಆ ಸೈಜಲ್ಲಿ ಯಾವುದೇ ಬುಕ್ ಇರಲ್ಲ, ಲೈಬ್ರರಿ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೋ ಒಂದು ಕಲ್ಲಿನ ಕೆತ್ತನೆ ಅಂತ ಅಂದ್ಕೊಳ್ಳೋಣ. ಅದರ ಸೈಡಲ್ಲಿ ನೋಡಿದರೆ ಒಂದು ಚಕ್ರ ಇದೆ. ಈ ಚಕ್ರನೂ ನೆನ್ಪಿಡ್ಕೊಳ್ಳಿ, ಮುಂದೆ ಮಾತಾಡೋಣ. ನೆಕ್ಸ್ಟ್ 3ನೇ ಪೋಸ್ಟರ್ನಲ್ಲಿ ಒಂದು ದೊಡ್ಡ ಮರಳುಗಾಡಿನ ಪ್ರದೇಶದಲ್ಲಿ ಒಂದು ದೊಡ್ಡ ತ್ರಿಶೂಲ ಬಿದ್ದಿದೆ. ಅದರ ಮೇಲಿಂದ ಒಬ್ಬ ತ್ರಿಶೂಲನ ಕೈಯಲ್ಲಿ ಹಿಡ್ಕೊಂಡು ಹಾರ್ತಾ ಇದ್ದಾನೆ. ಹಾಗೆ ಹಿಂದೆ ನೋಡಿದರೆ ತಾಜ್ ಮಹಲ್ ಮುಂಡ ಮುಚ್ಕೊಂಡು ಹೋಗಿ ಕಲರೇ ಚೇಂಜ್ ಆಗೋಗಿದೆ. ಮೇಲಿಂದ ಬಾಣಗಳು ಬರ್ತಾ ಇದ್ದಾವೆ, ಕೆಳಗೊಂದು ಆಯುಧ ಕೂಡ ಬಿದ್ದಿದೆ. ಮೇಜರ್ ಆಗಿ ಇಲ್ಲಿ ತ್ರಿಶೂಲನ ಪಾಯಿಂಟಲ್ಲಿ ಹಿಡ್ಕೊಳ್ಳೋಣ. ಈಗ ನಮಗೆ 3 ವಸ್ತುಗಳು ಸಿಕ್ಕವು, ಕಮಲ, ಚಕ್ರ ಹಾಗೂ ತ್ರಿಶೂಲ. ಇದನ್ನು ಹಿಡ್ಕೊಂಡು ನನಗೆ 2 ಥಿಯರೀಸ್ ತಲೆಗೆ ಬಂದಿವೆ. ಥಿಯರಿ ನಂಬರ್ 1, ಸೃಷ್ಟಿಕರ್ತ, ಸಂರಕ್ಷಕ, ವಿಧ್ವಂಸಕ. ಸೃಷ್ಟಿಕರ್ತ ಅಂದರೆ ಬ್ರಹ್ಮ, ಅವನ ಆಯುಧ ಬ್ರಹ್ಮಾಸ್ತ್ರ. ಅದರ ರೂಪ ಕಮಲದ ಆಕಾರದಲ್ಲಿರುತ್ತೆ. ಇದನ್ನು ಹಿಡಿಯೋನು ಬಿಲ್ಲ. ಸಂರಕ್ಷಣೆ ಮಾಡೋನು ವಿಷ್ಣು, ಅವನ ಆಯುಧ ಸುದರ್ಶನ ಚಕ್ರ. ಇದನ್ನು ಹಿಡಿಯೋನು ರಂಗ. ವಿಧ್ವಂಸ ಮಾಡೋನು ಶಿವ, ಅವನ ಆಯುಧ ತ್ರಿಶೂಲ. ಇದನ್ನು ಹಿಡಿಯೋನು ಭಾಷಾ. ಈ 3 ಆಯುಧಗಳನ್ನು ಬಳಸ್ಕೊಂಡು ಇವರು ಇಡೀ ಸೃಷ್ಟಿಯನ್ನು ಮತ್ತೆ ರಚನೆ ಮಾಡೋಕ್ಕೆ ಹೊರಡ್ಬೋದಾ, ಅಥವಾ ಈ 3 ಆಯುಧಗಳನ್ನೇ ಒಂದು ಕ್ಯಾರೆಕ್ಟರ್ ರೀತಿ, ಅಂದರೆ ಆ ಆಯುಧಗಳಿಗೆ ಜೀವ ಕೊಟ್ಟು ಅವುಗಳಿಗೆ ಒಂದಷ್ಟು ಸನ್ನಿವೇಶಗಳನ್ನು ತಂದಿಟ್ಟು ಕಥೆಯನ್ನು ಹೇಳ್ತಾ ಇದ್ದಾರೆ, ನೋಡಬೇಕಿದೆ. ಜಸ್ಟ್ ಇಮ್ಯಾಜಿನ್ ಈ 3 ಪವರ್ಫುಲ್ ಆಯುಧಗಳನ್ನು ಒಂದೊಂದು ಕ್ಯಾರೆಕ್ಟರ್ ಆಗಿ ನಿಂತಾಗ ಅವುಗಳಿಗೆ ಇರುವ ಶಕ್ತಿ, ಅವುಗಳನ್ನು ಬಳಸಿಕೊಳ್ಳುವ ರೀತಿ, ಅವುಗಳಿಗೆ ಇರೋ ಲಿಮಿಟೇಷನ್ಸ್ ತುಂಬಾ ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡ್ತಿದೆ ಅಲ್ವಾ. ಮತ್ತು ಹಂಗಿರುತ್ತೆ ನಮ್ಮ ಬ್ರೇಕ್ ಡೌನ್. ಅಂದರೆ ಕಂಟೆಂಟ್ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಶೇರ್ ಮಾಡಿ.
ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಚಾನಲ್ಗೆ, ಆಯಿತಾ? ನೆಕ್ಸ್ಟ್ ಥಿಯರಿ ನಂಬರ್ 2, ತ್ರಿಮೂರ್ತಿ. ಈ 3 ಆಯುಧಗಳನ್ನು ಬಳಸಿಕೊಂಡು ಪ್ರಪಂಚವನ್ನು ಕಾಂಕರ್ ಮಾಡೋಕ್ಕೆ ಹೊರಟಿರೋ ಒಬ್ಬನ ಕತೆ ಇದಾಗಿರ್ಬೋದಾ? ಅಂದರೆ ಈ 3 ಆಯುಧಗಳನ್ನು ತನ್ನದಾಗಿಸಿಕೊಂಡು ತನಗೆ ಬೇಕಾದ ಹಾಗೆ ಪ್ರಪಂಚವನ್ನು ಮರುಸೃಷ್ಟಿ ಮಾಡುವ ಹರಸಾಹಸದ ಪ್ರಯತ್ನದಲ್ಲಿ ಈ ಪಾತ್ರ ಏನಾದರೂ ಇದೆನಾ? ಅಂದರೆ 2209ರಲ್ಲಿ ಕಲಿಯುಗದ ಕರಾಳ ದಿನಗಳನ್ನು ಕಂಡ ಒಬ್ಬ ಈ ಆಯುಧಗಳ ಬಗ್ಗೆ ತಿಳ್ಕೊಂಡು ಅವು ಇರುವ ಜಾಗಗಳಿಗೆ ಹೋಗಿ ಅವುಗಳನ್ನು ಪಡ್ಕೊಂಡು ಅವುಗಳಿಂದ ಮತ್ತೆ ಈ ಪ್ರಪಂಚವನ್ನು ಮರುಸೃಷ್ಟಿ ಮಾಡೋ ಕೆಲಸ ಮಾಡ್ಬೋದು. ಆ್ಯಂಡ್ ಆ ದಾರಿಯಲ್ಲಿ ಅವನಿಗೆ ಅಡ್ಡ ಬರೋ ಶಕ್ತಿಗಳು ಅಥವಾ ಟೆಕ್ನಾಲಜಿ ಅಥವಾ ಕ್ಯಾರೆಕ್ಟರ್ಗಳು ಇವ್ರುಗಳ ಜೊತೆ ವಾರ್ ನಡಿಬೋದು. ಸಾಕು, ಇನ್ನೂ ಡೀಪಾಗೇನು ಹೋಗೋದು ಬೇಡ. ಇನ್ನೂ ಸಾಕಷ್ಟು ಅಪ್ಡೇಟ್ಸ್ ಇವೆ, ಅವುಗಳು ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಬ್ರೇಕ್ ಡೌನ್ ಅನಾಲಿಸಿಸ್ ವೀಡಿಯೋಗಳನ್ನು ನೋಡಿ ಜಸ್ಟ್ ಎಂಜಾಯ್ ಮಾಡಿ. ಹೀಗೇ ಇರುತ್ತೆ ಸಿನಿಮಾದಲ್ಲಿ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ನಾನು ಅನೂಪ್ ಭಂಡಾರಿ ಅವರಲ್ಲ, ಋತಿಕ್ ಎಸ್ ಅಂತ ನನ್ನ ಹೆಸರು. ಸೊ ನನ್ನ ಕಣ್ಣಿಗೆ ಈ ಪೋಸ್ಟರ್ಗಳು ಕಂಡಾಗ ನನ್ನ ತಲೆಯಲ್ಲಿ ಏನೇನು ಬಂದವೋ ಅವನ್ನು ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಹೇಳ್ಕೊತಿದ್ದೀನಿ ಅಷ್ಟೆ. ಸೊ BRB ಅನೌನ್ಸ್ಮೆಂಟ್ ಆಗಿದ್ದಕ್ಕೆ ನಿಮಗೆಷ್ಟು ಖುಷಿ ಆಗಿದೆ ಅನ್ನೋದನ್ನು ಕೆಳಗಡೆ ತಿಳಿಸಿ. ಐನೋ ವಿಕ್ರಾಂತ್ ಋಣದಿಂದ ಸ್ವಲ್ಪ ಜನಕ್ಕೆ ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು, ಬಟ್ ಯಾರ್ಯಾರಿಗೋ ಚಾನ್ಸ್ ಕೊಟ್ಟಿದ್ದೀವಂತೆ, ಇವ್ರಿಗೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಅಟ್ ದ ಸೇಮ್ ಟೈಮ್ ಅವ್ರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸ್ಟೇಟ್ಮೆಂಟ್ನ ನೋಡ್ಕೊಂಡು ಕೊಡೋದು ಒಳ್ಳೆಯದು. ವಿಕ್ರಾಂತ್ ಋಣದಲ್ಲಿ ಸೂಪರ್ ಹೀರೋ ಅಂತ ಪ್ರಮೋಷನ್ ಮಾಡಿ ಆಮೇಲೆ ಕೊಟ್ಟಿದ್ದು ಇಷ್ಟ ಆಗಲಿಲ್ಲ. ಹಾಗೆಯೇ ಇಂಗ್ಲೀಷ್ನಲ್ಲಿ ರಿಲೀಸ್ ಮಾಡ್ತೀವಿ ಅಂತಂದ್ರೂ ಮಾಡೋಕ್ಕಾಗಲಿಲ್ಲ. ಸೊ ಪ್ಲ್ಯಾನ್ ಚೆನ್ನಾಗಿ ಮಾಡಿ, ಅಷ್ಟೇ ಚೆನ್ನಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಸರಿ, ನಾ ಹೋಗ್ತೀನಿ ಗುರು. ಅಜ್ಜಿ ರಾತ್ರಿ 1:15 ರೆಕಾರ್ಡ್ ಮಾಡ್ತಾಯಿದ್ದೀನಿ, ಮಲ್ಕೋಬೇಕು. ಸರಿ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.